ಹೆಲೆನ್ ಕೆಲ್ಲರ್. ಒಂದು ಕಾಲದಲ್ಲಿ ಹೆಲೆನ್ ಕೆಲ್ಲರ್ ಎಂಬ ಪುಟ್ಟ ಹುಡುಗಿ ಇದ್ದಳು. ಅವಳು ಮಗುವಾಗಿದ್ದಾಗ ತುಂಬಾ ಅನಾರೋಗ್ಯಕ್ಕೆ ಒಳಗಾದಳು ಮತ್ತು ದೃಷ್ಟಿ ಮತ್ತು ಶ್ರವಣವನ್ನು ಕಳೆದುಕೊಂಡಳು. ಅಂದರೆ ಅವಳು ನೋಡಲು ಸಾಧ್ಯವಾಗಲಿಲ್ಲ, ಕೇಳಲು ಸಾಧ್ಯವಾಗಲಿಲ್ಲ ಮತ್ತು ಮಾತನಾಡಲು ಸಾಧ್ಯವಾಗಲಿಲ್ಲ. ಅವಳಿಗೆ ಜಗತ್ತು ಎಷ್ಟು ಗೊಂದಲಮಯವಾಗಿ ಕಂಡುಬಂದಿರಬಹುದು ಎಂದು ಊಹಿಸಿ. ಹೆಲೆನ್ ಏನು ಬೇಕು ಎಂದು ಹೇಳಲು ಸಾಧ್ಯವಾಗದ ಕಾರಣ ಕೋಪಗೊಳ್ಳುತ್ತಿದ್ದಳು. ಅನೇಕ ಜನರು ಅವಳು ಎಂದಿಗೂ ಕಲಿಯುವುದಿಲ್ಲ ಎಂದು ಭಾವಿಸಿದ್ದರು. ಆದರೆ ಒಂದು ದಿನ ಆನ್ ಸುಲ್ಲಿವನ್ ಎಂಬ ಶಿಕ್ಷಕಿ ಅವಳ ಜೀವನದಲ್ಲಿ ಬಂದರು. ಆನ್ ತಾಳ್ಮೆ ಮತ್ತು ದಯೆ ಹೊಂದಿದ್ದರು. ಅವರು ಚಿಹ್ನೆಗಳು ಮತ್ತು ಸ್ಪರ್ಶವನ್ನು ಬಳಸಿಕೊಂಡು ಹೆಲೆನ್ಗೆ ಕಲಿಸಲು ಪ್ರಾರಂಭಿಸಿದರು. ಮೊದಲಿಗೆ ಹೆಲೆನ್ಗೆ ಅರ್ಥವಾಗಲಿಲ್ಲ. ಆದರೆ ಒಂದು ದಿನ ಆನ್ ಹೆಲೆನ್ನ ಕೈಯನ್ನು ನೀರಿನ ಅಡಿಯಲ್ಲಿ ಇರಿಸಿ ವಾಟರ್ ಎಂದು ತನ್ನ ಅಂಗೈಯಲ್ಲಿ ಬರೆದಾಗ ಅದ್ಭುತವಾದ ಏನೋ ಸಂಭವಿಸಿತು. ಹೆಲೆನ್ ಅರ್ಥಮಾಡಿಕೊಂಡಳು. ಆ ಕ್ಷಣದಿಂದ ಹೆಲೆನ್ ಕಷ್ಟಪಟ್ಟು ಕೆಲಸ ಮಾಡಿದಳು. ಅವಳು ಓದಲು, ಬರೆಯಲು ಮತ್ತು ಮಾತನಾಡಲು ಕಲಿತಳು. ಕಾಲೇಜಿನಿಂದ ಪದವಿ ಪಡೆದ ಮೊದಲ ಕಿವುಡ ಮತ್ತು ಕುರುಡು ವ್ಯಕ್ತಿಯಾದಳು. ನಂತರ ಅವರು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಲು ಪ್ರಪಂಚವನ್ನು ಸುತ್ತಿದರು. ನೀತಿ: ಎಷ್ಟೇ ದೊಡ್ಡ ಸವಾಲುಗಳಿದ್ದರೂ ದೃಢನಿಶ್ಚಯ ಮತ್ತು ಸರಿಯಾದ ಸಹಾಯದಿಂದ ನೀವು ದೊಡ್ಡದನ್ನು ಸಾಧಿಸಬಹುದು.